ಹೆಗ್ಡೆಯವರು ಪಾಪ ಈ ವಿಷಯದಲ್ಲಿ ಬಹಳ ನೊಂದಿದ್ದಾರೆ. ಈ ಘಟನೆಯಿಂದ ತುಂಬ ನೊಂದಿದ್ದಾರೆ. ಅವರು ಈಗೇನು ಹಂತ ಹಂತವಾಗಿ ಈ ಘಟನೆಯ ವಿವರ ಈಗ ಹೊರಗೆ ಬರ್ತಾ ಇದೆ. ಅದನ್ನ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಾ ಇದೆ. ಅಂದರೆ ಇದನ್ನು ನಾನು ಡೆಲ್ಲಿ ಒಳಗೆ ರಾಜ್ಯಸಭೆಯಲ್ಲಿ ಭೇಟಿ ಮಾಡಿ ಅವ್ರ ನೋವನ್ನು ನನ್ನ ಜೊತೆ ಸಮಾಲೋಚನೆ ಮಾಡಿದರು. ನಾನು ಇಷ್ಟೇ ಹೇಳಿದೆ, ಒಂದಲ್ಲ ಒಂದು ದಿನ ಯಾರು ಹಿಂದಿದ್ದಾರೋ ಅವರು ಅದರ ಫಲ ಊಟ ಮಾಡಬೇಕು. ಪರಮೇಶ್ವರನ ಪರೀಕ್ಷೆ ಮಾಡುವಷ್ಟು ಯೋಗ್ಯತೆ ಇಲ್ಲ ನಮಗೆ. ಅದರಿಂದ ಈ ದುಷ್ಕೃತ್ಯಕ್ಕೆ ಯಾರು ಕೈ ಹಾಕಿದ್ದಾರೆ ಅವರದ್ರ ಫಲ ಊಟ ಮಾಡಿ.